ತುರುವೇಕೆರೆ ತಾಲೂಕು ಭೀಮೋತ್ಸವ ಆಚರಣಾ ಸಮಿತಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಛಲವಾದಿ ಮಹಾಸಭಾದ ವತಿಯಿಂದ 207ನೇ ಕೊರೆಗಾಂವ್ ವಿಜಯೋತ್ಸವ ಆಚರಿಸಲಾಯಿತು. ತುರುವೇಕೆರೆ ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಆಯೋಜಿಸಲಾಗಿತ್ತು. ಸ್ವಾಭಿಮಾನ ಹೋರಾಟದಲ್ಲಿ ಜಯಗಳಿಸಿದ ನೆನಪಿನ ಅಂಗವಾಗಿ ಪಿರಮಿಡ್ ಮಾದರಿಯಲ್ಲಿ ಸ್ತಂಭವನ್ನು ಸ್ಥಾಪಿಸಿ ಅಲಂಕಾರ ಮಾಡಿ ಪುಷ್ಪಾರ್ಚನೆ ಮಾಡಲಾಯಿತು. ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕ ಕೃಷ್ಣಸ್ವಾಮಿ ನೇತೃತ್ವದಲ್ಲಿ ಪಟ್ಟಣದ ಮಾಯಸಂದ್ರ ರಸ್ತೆಯಲ್ಲಿರುವ ಅಂಬೇಡ್ಕರ್ ಭವನದ ಮುಂಭಾಗ ಭೀಮಾ ಕೊರೆಗಾಂವ್ ವಿಜಯೋತ್ಸವವನ್ನು ಆಚರಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕೃಷ್ಣಸ್ವಾಮಿ ಅವರು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕೆ ಇಲಾಖೆ ಇನ್ನೂ ಹಲವು ಇಲಾಖೆಗಳಲ್ಲಿ ಸರ್ಕಾರಿ ಕಾರ್ಯನಿರ್ವಹಿಸ್ತಾ ಇರುವ ಪ್ರತಿಯೊಬ್ಬರು ಕೂಡ ಇಂತಹ ವಿಜಯೋತ್ಸವದಲ್ಲಿ ಪಾಲ್ಗೊಂಡು ಆಚರಿಸಬೇಕು. ಆದರೆ ಪ್ರತಿ ವರ್ಷ ಜನವರಿಯಲ್ಲಿ ಹೊಸ ವರ್ಷ ಆಚರಣೆ ಮಾಡುವ ಸಲುವಾಗಿ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇನ್ನು ಮುಂದಾದರೂ ದಯಮಾಡಿ ತಾವುಗಳು ಅರ್ಥ ಮಾಡಿಕೊಂಡು ಇಂತಹ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಭಾಗಿಯಾಗಿ ಅಂತ ತಿಳಿಸಿದರು. ಭೀಮಾ ಕೊರೆಗಾಂವ್ ಒಂದು ನೆನಪು. ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರತಿ ಬಾರಿ ಭೇಟಿ ನೀಡ್ತಾ ಇದ್ದ ಸ್ಥಳಗಳ ಪೈಕಿ ಕೊರೆಗಾಂವ್ ಕೂಡ ಒಂದು. ದಾಸ್ಯದ ವಿರುದ್ಧ ಹಾಗೂ ಮನುವಾದಿಗಳ ಅಮಾನವೀಯ ಶೋಷಣೆಯ ವಿರುದ್ಧ ಮೊಟ್ಟಮೊದಲ ಬಾರಿಗೆ ಸ್ಫೋಟಗೊಂಡ ಈ ಹೋರಾಟವು ಭಾರತದ ಪಾಲಿಗೆ ಮೊದಲನೇ ಸಾಮಾಜಿಕ ಸ್ವಾತಂತ್ರ್ಯ ಸಂಗ್ರಾಮವಂತಾನೆ ಹೆಸರಾಗಿದೆ. ಜೊತೆಗೆ ಎರಡನೇ ಪೇಶ್ವೆ ಬಾಜಿರಾವ್ ವಿರುದ್ಧ 28,000 ಪಡೆಯನ್ನ ಕೇವಲ 500 ಮಹರ ಪಡೆಯು ಸೋಲಿಸಿದ್ರ ಸ್ಮರಣಾರ್ಥವಾಗಿ ಕೊರೆಗಾಂವ್ ವಿಜಯ ಸ್ತಂಭವನ್ನು ಸ್ಥಾಪಿಸಲಾಯಿತು. ಜೊತೆಗೆ 1818ರ ಈ ಕೊರೆಗಾಂವ್ ಕದನವು ದಲಿತರಿಗೆ ಪ್ರಾಮುಖ್ಯವಾದ ಕದನವು ಕೂಡ. ಹಾಗಾಗಿ ಜನವರಿ 1ರಂದು ಮೇಲ್ಜಾತಿ ಪೇಶ್ವೆ ಆಡಳಿತದ ವಿರುದ್ಧ ತಮ್ಮ ಪ್ರತಿರೋಧವನ್ನು ತೋರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಅಂತ ಹೇಳಿದರು. ನಿವೃತ್ತ ಶಿಕ್ಷಕ ನೀರಗುಂದ ಮಹೇಶ್ ಅವರು ಕೂಡ ಮಾತನಾಡಿದರು. ಇತಿಹಾಸದಲ್ಲಿ ಮುಚ್ಚಿ ಹೋದ ಸಾಹಸದ ಘಟನೆ. 28,000 ಸೈನಿಕರನ್ನ ಕೇವಲ 500 ಜನ ಸೈನಿಕರು ಸೇರಿಕೊಂಡು ಸೋಲಿಸಿದ ಕದನ. ಈ ಪೇಶ್ವೆಗಳ ಆಡಳಿತದಲ್ಲಿದ್ದ ಜಾತಿ ಅಸ್ಪೃಶ್ಯತೆಯ ಮೇಲು ಕೀಲುಗಳ ವಿರುದ್ಧ ಸೆಟೆದು ನಿಂತು ಮಾನವೀಯ ಮೌಲ್ಯಗಳನ್ನು ಪಡೆದುಕೊಳ್ಳಲು ಹಂಬಲಿಸುವ ಮಹರ್ ಸೈನಿಕರ ಧೈರ್ಯ, ಸಾಹಸ, ಕೆಚ್ಚೆದೆಯ ಹೋರಾಟ, ಶೋಷಿತರು ಮೇಲ್ಜಾತಿ ಶೋಷಕರ ವಿರುದ್ಧ ಅವರ ಶೋಷಣೆಯ ನಡವಳಿಕೆಯ ವಿರುದ್ಧ ಯುದ್ಧವನ್ನು ನಡೆಸಿ ಗೊಂದಲವನ್ನು ಸಾಧಿಸಲಾಯಿತು. ಯುದ್ಧ ಭೀಮಾ ತೀರದಲ್ಲಿ ನಡೆದಿದ್ದರಿಂದ ಇತಿಹಾಸದಲ್ಲಿ ಭೀಮಾ ಕೊರೆಗಾಂವ್ ಯುದ್ಧವಂತಾನೆ ಪ್ರಸಿದ್ಧವಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಕಲ್ಕೆರೆ ರಘು, ಸತೀಶ ಕುಣಿಕೆನಹಳ್ಳಿ, ಜಗದೀಶ್ ಸೋಮೇನಹಳ್ಳಿ, ಜಗದೀಶ್ ಪುರರಾಮಚಂದ್ರ ಬಡಾವಣೆ, ಶಿವರಾಜ್, ಅನ್ನಪೂರ್ಣಮ್ಮ, ಕಡಬ ಕುಮಾರ್, ಸಾವಿತ್ರಮ್ಮ, ಸೋಮಶೇಖರ್, ಕೋಳಘಟ್ಟ ಕೇಶವ್, ಬಿಗನೇನಹಳ್ಳಿ ಪುಟ್ಟರಾಜು, ಆಕಾಶ್, ಶಶಿಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದರು. ವರದಿ ಸುರೇಶ್ ಬಾಬು, ಎಂ ತುರುವೇಕೆರೆ. ಅದ್ಭುತ ಕಾರ್ಯಕ್ರಮಕ್ಕೆ ನಿಜಕ್ಕೂ ನಮ್ಮ ದಲಿತರ ಅಡ್ಡ ಬಂದ್ರೆ ಈಗಿನ ಅದಕ್ಕೆ ನಾವು ಎಲ್ಲ ಕೂಡ ಹಬ್ಬ ಮಾಡ್ತೀವಿ. ಅದೆಲ್ಲ ಹಬ್ಬ ಈಗಿನ ಆಯ್ತಲ್ಲ, ಇದು ಬಹಳ ವಿಶೇಷವಂತಹ ಹಬ್ಬ. ನೀವು ಅಡ್ಡ ಬಂದ್ರೆ ಏನು ಕಾಣಲ್ಲ, ಏನು ಕಾಣಲ್ಲ, ಏನ್ ಮಾಡಿದ್ರಿ ಅಂತ ಗೊತ್ತಾಗಲ್ಲ. ಈಗ ಯಾರ್ಯಾರು ಅಂಬೇಡ್ಕರ್ನ ಸೌಲಭ್ಯ ಪಡೆದು ಇವತ್ತು ಅಧಿಕಾರವನ್ನು ಅನುಭವಿಸ್ತಿದ್ದಾರೆ, ಶಿಕ್ಷಣ ಇಲಾಖೆಲಾಗ್ಬೋದು, ಶಿಕ್ಷಕರಾಗ್ಬೋದು, ಪೊಲೀಸ್ ಇಲಾಖೆಲಾಗ್ಬೋದು, ಕಂದಾಯ ಇಲಾಖೆಲಾಗ್ಬೋದು, ಇವತ್ತೆಲ್ಲ ಇಲ್ಲಿರೋರು ನಾನು ತುರುವೇಕೆರೆ ಮಾಡ್ತಾರೆ ಹೇಳ್ತೀನಿ. ನಮ್ಗೆ ಗೊತ್ತಿರೋರೆ ಎಲ್ಲ ಮನೇಲಿ ಕೂತ್ಕೊಂಡು ಆರಾಮಾಗಿ ಇವತ್ತು ಹೊಸ ವರ್ಷನ ಆಚರಣೆ ಮಾಡ್ತಾರೆ. ಇದು ದುರಂತ. ನಮ್ಗೆ ಯಾವ ಅಪಾಯಿಂಟ್ಮೆಂಟ್, ಯಾವ ಸಂಬಳನೂ ಇಲ್ಲ. ಇದೆಲ್ಲ ಪಾಪ ಕೂಲಿ ಮಾಡ್ಕೊಳ್ತಿದ್ರು, ತೋಟ ನಿರಾಸರು ಇಲ್ಲಪ್ಪ ಏನಾರ ಅಲ್ಲಿ 100 ರೂಪಾಯಿ ಹಾಕೊಂಡು ಮಾಡೋಣ ಅಂತ ಬಂದವರಲ್ಲ. ಇದು ಇವತ್ತು ಸಂತರಂಥ ಗೌರವ. ನಾನು ಈ ಅಧಿಕಾರಿಗಳು ಇವತ್ತು ಈ ನಮ್ಮಲ್ಲಿ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಇಂಥ ಸೈನಿಕರು ಇವತ್ತು ಆ ಸೈನಿಕರೆಲ್ಲ ಮಾಡಿಲ್ಲ ಅಂತಿದೆ. ಇವು ಒಂದು ಮೆಟ್ಲು ಸಿಗ್ತಿರಲ್ಲ ನಮಗೆ. ಅದನ್ನ ಹುಮ್ಮಸ್ಸು ಅಂಬೇಡ್ಕರ್ಗೆ ಸಿಕ್ಕಿ ಅದೊಂದು ಮೆಟ್ಲು, ಅಂಬೇಡ್ಕರ್ ಸಂವಿಧಾನ ಬರೋಕ್ಕೆ ಅದೊಂದು ಮೆಟ್ಲು. ಅಂಥದ್ರಲ್ಲಿ ಇದನ್ನೆಲ್ಲ ಸೌಲಭ್ಯ ಬರೋಂಥ ಅಧಿಕಾರಿಗಳು ಮನೆ ಬಿಟ್ಟು ಆಚೆ ಬರಬೇಕು. ದಯವಿಟ್ಟು ನಾವೇ ನಿಮ್ಗೆ ದುಡ್ಡು ಕೊಡಿ ಅಂತ ಕೇಳಲ್ಲ. ನೀವೊಂದಷ್ಟು ಜನಕ್ಕೆ ಈ ಥರ ಕಾರ್ಯಕ್ರಮದಲ್ಲಿ ಕನಿಷ್ಠ ಮಾಡಿದಾಗ ಸುಮ್ಮನೆ ನಾನು ಎಷ್ಟೋ ಜನ ನೋಡಿದ್ರೆ ದಾರಿಲಿ ಹೋಗ್ತಾ ಇರ್ತೀರಿ, ಏನೋ ನಮ್ದಲ್ಲ ಕಣಪ್ಪ ಇದು ಅಂತ. ಆದರೆ
ನಿಮ್ಗೆ ಸವಲತ್ತು ಮಾತ್ರ ಅಂಬೇಡ್ಕರ್ ಸವಲತ್ತು ಬೇಕು, ಮೀಸಲಾತಿ ಬೇಕು. ನಿಮಗೆ ಅಧಿಕಾರಿಗಳು ನಿಮ್ಗೆ ಬೇಡ ಅಂತಂದರೆ ದಯಮಾಡಿ ನಮ್ಗೆ ಯಾವುದೋ ಅಂಬೇಡ್ಕರ್ ಸೌಲಭ್ಯ ಬೇಡಪ್ಪ, ನಾನು ಜನರಲ್ ಬರ್ತೀನಿ ಮತ್ತೊಂದು ಬರ್ತೀನಿ ಅಂತ ಅದು ಹೇಳಲ್ಲ. ಮೀಸಲಾತಿ ನಿಮಗೆ ಪ್ರಮೋಷನ್ ಬೇಕು, ಎಲ್ಲ ಬೇಕು. ಆದರೆ ಅಧಿಕಾರಿಗಳು ಯಾರು ಸಹ ಕಾರ್ಯಕ್ರಮ ಮಾಡಿದ್ರೆ ಬರಲ್ಲ. ಇದು ತುರಂತ ನಮ್ಮ ವಿಶೇಷವಾಗಿ ಯಾರು ತುಳಿದುಕೊಳ್ಳುವ ಸಮಾಜದ ಅಧಿಕಾರಿಗಳು ಬರ್ದಿಲ್ವಲ್ಲ, ಅದು ನೋವು. ಇದು ಒಂದು. ಎರಡನೇದು, ಇದು ಅಣ್ಣ ಹೇಳ್ದಂಗೆ ಇತಿಹಾಸ ತುಂಬ ದೊಡ್ಡದಿದೆ. ನೀವು ನಮ್ಮ ಮಕ್ಕಳಿಗೆ ಏನು ಮಾಡ್ತಿದ್ದೀವಿ ಅಂತಂದರೆ ನೋಡಿ, ಇಲ್ಲಿರೋರು ಎಲ್ಲರೂ ನನ್ನ ಸೇರಿಸಿ ಬೆಳಗ್ಗೆ 9 ವಾರ ಆದ ತಕ್ಷಣ ಬಿಗ್ ಬಾಸ್ ಮತ್ತೊಂದು ಮುಗ್ದೊಂದು ಅದೇನೂ ನಾವು ಅಡಿಟ್ ಆಗ್ತಾ ಇದ್ದೀವಿ. ಆದರೆ ಮನೇಲೊಂದು ಹೋಮ್ ಥಿಯೇಟರ್ ಹಾಕಿ ಸ್ನೇಹಿತ ನಮ್ಮ ಕೇಶವನ್ ಒಬ್ಬ ಹೇಳ್ದ ಮಾಡೋಣ ಕಾರಣ ಬಾಬಣ್ಣ ಹೇಳೆಲ್ಲ ಸಹಕಾರ ಕೊಟ್ಟು, ಜೊತೆಗೆ ನನಗೆ ಈ ಕಾರ್ಯಕ್ರಮಕ್ಕೆ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಮುಂಚೆ ಜಗಣ ಇಲ್ಲ ಮಾಡೋದಿನ್ನು ಏನಾಗ್ತಾಗಲಿ ಅಂತ ಹೇಳಿ ನೈಟು ಈಗ ನಾನು ಆ್ಯಕ್ಚುಲಿ ಮನೆಗೆ 2 ಗಂಟೆಗೆ ಹೋಗಿ ಮತ್ತೆ ರಿಟರ್ನು 4 ಗಂಟೆಗೆ ಬಂದೆ. ನಮ್ಮ ರಾಯಣ್ಣ, ನಮ್ಮ ಯಾವುದು ಶೇಖ್ರಿ ಮತ್ತು ನಮ್ಮ ವಿಜಯ್ ಭಾಳ ರಾತ್ರಿಯೆಲ್ಲ ಶ್ರಮಪಟ್ಟು ಇದನ್ನು ತಯಾರು ಮಾಡಿ ಬೆಳಗಿನ ಜಾವ ನಾವು ಶಿವಣ್ಣ ಸಹ ಮಾರ್ಗದರ್ಶಕರು ಎಲ್ಲ ಮಾಡಿದ್ವಿ. ಏನು ಪುರ ನೀತಿಯನ್ನು ಅನುಸರಿಸಿ ಆಗಿದ್ದಂತಹ ರಾಜ ಬಾಜಿರಾಯ ಅವನ ಸೈನಿಕರೆಲ್ಲರೂ ಸಹ ಈ ಬಹರರನ್ನ ಅಥವಾ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರನ್ನ ಆ ಸಂದರ್ಭದಲ್ಲಿ ದಾಸ್ಯದ ಒತ್ತಡಕ್ಕೆ ಸಿಕ್ಕಿರ್ತಕ್ಕಂಥ ನಮ್ಮೆಲ್ಲರನ್ನ, ನಮ್ಮ ಪೂರ್ವಜರನ್ನ ಅವರಿಗೆ ಆಗಿ ದನ ಕರುಗಳಂತೆ ಕತ್ತೆ ನಾಯಿಗಳಿಗೂ ಕಡೆಯ ರೀತಿಯಲ್ಲಿ ಅವರ ಜೀವನ ಇದ್ದು ಅವರನ್ನು ಬಳಸ್ಕೊಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಆ ಸೈನಿಕರು ಏನಿದ್ರು ಮತ್ತು ಉನ್ನತ ವರ್ಗದ ಈ ಜನಾಂಗ ಏನಿತ್ತು ಅವರೆಲ್ಲರೂ ಸಹ ತನ್ನ ಗಂಡನ ಮುಂದೆಯೇ ತನ್ನ ಹೆಂಡತಿಯನ್ನ ಮಾನಭಂಗ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು. ತನ್ನ ದುಷ್ಟತೆಗಳಿಗೆ ಬಳಸಿಕೊಂಡಂಥ ಸಂದರ್ಭ ಇತ್ತು. ಆ ಎಲ್ಲವನ್ನ ನೀಗಿಸಿಕೊಳ್ಳಿಕ್ಕೆ ಆ ಸಿದ್ದನಾಯಕ ಇರ್ತಕ್ಕಂಥವರನ್ನ ಎಲ್ಲ ತರುಣರೆಲ್ಲ ಸೇರಿ ತನ್ನ ವಯಸ್ಸಿನವರನ್ನೆಲ್ಲ ಗುಂಪು ಕಟ್ಟಿಕೊಂಡು ಅವರನ್ನು ಕಳಿಸ್ಕೊಡ್ತಾರೆ ರಾಜನ ಹತ್ರ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಸಮಾನತೆಯನ್ನು ಕೊಡಿ ಸಾಕು, ಮನುಷ್ಯರಂತೆ ಬಾಳುವಂತೆ ಅವಕಾಶವನ್ನು ಮಾಡಿಕೊಡಿ ಸಾಕು ಅಂತ ಕೇಳ್ಕೊಂಡಂಥ ಸಂದರ್ಭದಲ್ಲಿ ರಾಜರಾಜನಾದ ಆ ವ್ಯಾಘ್ರ ಏನು ಹೇಳ್ತಾನೆ ಅಂದರೆ, ನೀವು ಹುಟ್ಟಿರ್ತಕ್ಕಂಥದ್ದೇ ನಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ, ನಿಮ್ಮ ಹೆಂಗಸರುಗಳು ಇರ್ತಕ್ಕಂಥದ್ದೇ ನಮ್ಮ ಚಂಡಗಳನ್ನು ತೀರಿಸಲಿಕ್ಕೆ ಇಂಥ ಅವಾಚ್ಯವಾಗಿರ್ತಕ್ಕಂಥ ಶಬ್ದವನ್ನು ಉಚ್ಚರಿಸ್ತಾನೆ. ಹಾಗೆ ಮತ್ತೊಂದು ಇವನನ್ನು ಒಳಗಡೆ ಬಿಟ್ಟಿರ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಮಾಡಿದಾಗ ಅವನನ್ನ ಈ ಆಸ್ಥಾನದ ಒಳಗಡೆ ಬಿಟ್ಟಿರ್ತಕ್ಕಂಥವ್ರು ಯಾರು ಅಂತ ಕೇಳಿ ಅವನ ಶಿರಚ್ಛೇದನವನ್ನು ಮಾಡುತ್ತಾನೆ. ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ.